ಇಷ್ಟೊತ್ತು ಕಾಲ ಅಡಿಕೆ ಸಸಿಗಳು ಬರ್ಬೇಕಿತ್ತು ಕಣ ಲಕ್ಷ್ಮಿ, ಇನ್ನೂ ಬಂದಿಲ್ಲ. ಬರ್ತಾವ ಬಿಡು, ನೀನೇನು ಅದಕ್ಕೊಳ್ಳೆ ಏನೋ ಕರ್ಕೊಂಡಿರೋ ಥರ ಕೂತಿ. ಬರ್ತಾವ ತಕ, ಅಡಿಕೆ ಸಸಿಗಳಲ್ಲ ಬರ್ತಾವ. ಅದಕ್ಕೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕಾಯ್ಕೊಂಡು ಕೂತಿ. ಏನೋ ಹೇಳಾಯ್ತು ಅಂತೇಳಿ. ಹ್ಞೂ ಕಣ, ಬಿಸಿಲು ಭಾಳ ಐತಿ. ಆದರೆ ಇವಾಗ ನೋಡು ಮಳೆಗಾಲ ಇರೋದಕ್ಕೆ ಹೆಂಗೈತಿ, ನೆನ್ನೆಲ್ಲ ಮಳೆ ಇದೈತಿ, ತಣ್ಣಗೆ ಗಾಳಿ ಬೀಸತ್ತಪ್ಪ. ಹಿಂಗಿರ್ಬೇಕು ನೋಡು ವಾತಾವರಣ, ಬಲೇ ತಣ್ಣಗಾಗತ್ತಪ್ಪ. ಹಿಂಗಿರ್ಬೇಕು ವಾತಾವರಣ ಅಂದ್ರೆ. ಕಣ, ಪಿಸ್ ಗಾಳಿ ಬೇಸ್ ಬಿಸೈತಿ, ಚೆನ್ನಾಗಿ ಬಂದೈತಿ ಸರ್ ಗಾಳಿ. ಮಳೆ ಅಂತೂ ಜಗ್ಗಿ ಸುರಿದ್ಬಿಟ್ಟೈತಿ ತಕ್ಕ. ಮುಂಗಾರು ಮಳೆ ಬರೋಕ್ಕೂ ಮುಂಚೆನೇ ಮಳೆ ಉಯ್ದೈತಿ. ಮುಂದಿನ ತಿಂಗಳಾಗ ಮುಂಗಾರು ಮಳೆ ಇರೋದು ಜೂನ್ ತಿಂಗಳಾಗ, ಆದ್ರೆ ಈಗಲೇ ನೋಡು ಜಗ್ಗಿ ಮಳೆ ಉದ್ಬಿಟ್ಟೈತಲ್ಲ. ದೂರದ ಊರಿಂದ ಮೀರ ಬಂದ, ಚಟ್ಕಾರಿ ಸೀರೆ ತಂದ, ಅವನಲ್ಲಿ ಇಟ್ಟೀನಿ ನನ್ನ ಕಂದ, ಚೊಪ್ಪಣ್ಣ ಚಾಣೆ ಎಂದ, ಇದು ತಾಳ ತಪ್ಪಾಯ್ತು. ಲೇ ಭಾಗ್ಯ, ನೀನು ಅಲ್ಲಿ ಬಿಟ್ಕೊಂಡು ಕುಂತ್ಕೊಂಬೇಡ. ಇವಳು ಹೆಂಗಿದ್ರು ಬತ್ತವಳೆ, ಇವಳಿಗೆ ಇವತ್ತು ಚಮಕ್ ಕೊಡುವ. ಯಾವ ಚಮಕಾರ ಕೊಡು, ಆದ್ರೆ ಅವಳು ಮಾತು ಕೇಳಕೈತಿಲ್ಲ ನನ್ನ ಕೈಯಾಗ. ಒಳ್ಳೆ ಚಮಕೆ ಕೊಡ್ಬೇಕು ನೋಡು. ಲೇ, ನಾನು ಹೇಳ್ದಂಗೆ ಮಾಡು. ಏನು ಗೊತ್ತಾ, ಅವಳು ಹತ್ರ ಬರ್ತಾಳ, ನೋಡಿದ್ರು ನೋಡಿದರ ಥರ ಇರು. ಅವಳೇ ಅಂತಾನೆ ಅನ್ಕೊಂಬೇಡ. ಜಯಮ್ಮ ಸತ್ತೋಗ್ಬಿಟ್ಟವಳಂತೆ ಕಡೆ ಅಂತೇಳಿ ಮಾತಾಡಮ್ಮ. ಅವಳು ಹೆಂಗೆ ಉರಿತಾಳೆ ನೋಡ್ದೆ, ಸುಮ್ಮನಿರು. ಹ್ಞೂ ಕಡೆ, ಈ ಪ್ಲಾನ್ಗೆ ನನಗೂ ಓಕೆ ಐತಿ. ಆ ಮುಂದೆ ಕಂಡ್ರೆ ನನಗೂ ಉರಿತೈತಿ. ಬರಲಿ ಇರೋಳು. ಇದಕ್ಕೆ ಲಕ್ಷ್ಮಿ ಭಾಗ್ಯ ಹಿಂಗೆ ನಿಂತ್ಕೊಂಡಿರ, ಏನಾಯ್ತು? ಇದಕ್ಕೆ ಲಕ್ಷ್ಮಿ ಹಿಂಗೆ ಕೊರಗ್ತಿದ್ಯಾ, ಏನಾಯ್ತು? ಅಯ್ಯೋ ಭಾಗ್ಯ, ಏನ್ ಗೊತ್ತಾ, ಜಯಮ್ಮ ಸತ್ತೋಗಳಂತೆ ಕಡೆ. ನಾನು ಯಾರ ಜೊತೆ ಜಗಳ ಆಡ್ಲಿ ಇನ್ಮೇಲೆ? ದಿನ ಅವಳೇ ನನ್ನ ಜೊತೆ ಜಗಳ ಮಾಡ್ತಿದ್ಲು, ನಾನು ಅವಳು ಕೇಳಿಕೊಂಡು ಜಗಳ ಮಾಡ್ತಿದ್ದೆ. ಆದ್ರೆ ಅವಳು ಇಂಥ ಸಾವು ಬರಬಾರ್ದು ಬಿಡು. ಅಯ್ಯೋ ಮುಂಡಾರ, ನಾನು ಇಲ್ಲೇ ನಿಂತೀನಿ ಕಂಡ್ರೆ. ಯಾರ ನಿಂಗೆ ಸುಳ್ಳು ಸುದ್ದಿ ಎಬ್ಸಿರೋದು? ನಾನು ಇಲ್ಲೇ ನಿಂತೀನಿ, ತಿರುಗಿ ನೋಡಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ. ಹೌದೇನೆ ಲಕ್ಷ್ಮಿ, ನೀನು ಹೇಳ್ತಿರೋದು ದಿಟ ಏನೇ? ಜಯಮ್ಮ ಸತ್ತೋಗ್ಬಿಟ್ಟವಳ? ನಿಂಗೆ ಯಾರು ಹೇಳಿದ್ರು? ಬೆಳಿಗ್ಗೆ ಅವಳು ಗಂಡ ಬಂದಿದ್ದ ಕಡೆ, ಈಗ ಒಂದು ಅರ್ಧ ತಾಸು ಹಿಂದೆ. ಅಮ್ಮ ಸತ್ತೋಗ್ಬಿಟ್ಟವಳಂತೆ, ಆದ್ರೆ ಅವಳ ದೇಹ ಮಾತ್ರ ಓಡಾಡ್ತೈತೆ ಅಂತಿದ್ರು. ಒಂದೇ ದಿನ ಗಾಳಿ ಆಗ್ಬಿಡ್ತಾಳಂತೆ ಕಡೆ. ಶಾಸ್ತ್ರ ಕೇಳಿ ಬಂದವ್ರೆ, ಅವಳು ಯಾರಿಗೂ ಕಾಣಿಸಲ್ಲಂತೆ, ಹಂಗ ಗಾಳಿ ಆಗೋಳಂತೆ. ಏನೇ ಲಕ್ಷ್ಮಿ, ನೀನು ಹೇಳ್ತಿರೋದು ದಿಟ ಏನೇ? ಹಾಗಾದ್ರೆ ಗಾಳಿ ಗಿಳಿಯಾಗಿ ಬಂದ್ಬಿಟ್ಟು ನಿಂಗೇನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ಟಳು ಕಣೆ. ನಿನ್ ಕಂಡ್ರೆ ಅವಳಿಗೆ ಭಾಳ ಕೋಪ ಇರೋದು. ಆಕೆ ಏನಾರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನು ಮಾಡ್ತೀನಿ ನಿನ್ಗ? ಆಕೆ ನನ್ಗೇನ್ ಮಾಡಕ್ಕಾಗುತ್ತೆ ತಕ, ಅದು ಮನುಷ್ಯರಿಗೆ ಏನೂ ಮಾಡಕ್ಕಾಗಲ್ಲಂತೆ. ದೂರದ ಗಾಳಿ ತುರ್ಕೊಂಡು ಹೋಗ ದೆವ್ವಗಳು ಏನ್ ಮಾಡ್ತಾವ, ಹೋದ್ರಗಳ ತಕ. ಆದ್ರೆ ಬೇಜಾರೈತಿ ಕಡೆ, ನಾಳೆಯಿಂದ ಯಾರ ಜೊತೆ ಜಗಳ ಮಾಡ್ಲಿ ದಿನ ಅಂತೇಳಿ. ನಾನು ಗಾಳಿಯಾಗಿನ? ನಾನು ಯಾರಿಗೂ ಕಾಣಿಸಲ್ವಾ? ನಾನು ಸತ್ತೋಗಿದ್ದೀನಿ ಅಂತ ಒಂದು ಬೇಜಾರಾದ್ರೆ, ಆದ್ರೆ ಈ ಲಕ್ಷ್ಮಿಗೆ ದಿನ ಕಟ್ಟ ಕೊಡ್ಬೋದು. ನಾನು ಗಾಳಿಯಾಗಿದ್ದೀನಿ, ನಾನು ನೋಡಿದ್ರೆ ಗೊತ್ತಾಯ್ತಿಲ್ಲ ಅವಳಿಗೆ. ತಲೆ ಮೇಲೆ ಒಂದು ಬಡದ್ ನೋಡೋಣ ಇರು. ನೀನೇನೋಳೆ, ನೀನೇ ಕತ್ತೆತ್ಬಿಟ್ಟು ಯಾಕೆ ಹಿಂಗಾರ್ತಿ? ಯಾರು ನಿಂತಿಲ್ಲ ಕಣ ಹಿಂದೆ, ಯಾರು ನಿಂತವ್ರ? ನಾನು ಗಾಳಿಯಾಗಿ ನಾನು ಯಾರನ್ನ ಏನು ಬೇಕಾದ್ರೆ ಮಾಡ್ಬೋದು. ಈ ಲಕ್ಷ್ಮೀನ ಜುಟ್ಟು ಹಿಡಿದ್ರೆ ಯಾರು ಹಿಡ್ದವ್ರ ಹತ್ರ ಕಾಣಿಸ್ತಾನೆ. ನಾನು ಯಾರಿಗೂ ಕಾಣಕತ್ತಿಲ್ಲ. ಐ, ನನಗಂತೂ ಭಲೇ ಖುಷಿ ಆಗ್ತೈತಿ. ಇವತ್ತಂತೂ ಇವಳನ್ನ ಹುಚ್ಚಿ ಮಾಡ್ಬಿಡ್ತೀನಿ ನೋಡ್ಕ. ಹೆಂಗೆಲ್ಲ ಬಟ್ಟೆ ಹಾಕ್ಸಿ ಓಡಾಡ್ತಾಳೆ ಅಂತೇಳಿ. ಇವಳಿಗಂತೂ ಗೋವಾ ಬಟ್ಟೆ ಹಾಕೊಬೇಕು, ನನ್ನ ಸೊಸೆದೊಂದು ದಿನ ಬಟ್ಟೆ ಹಾಕೊಬೇಕು ಅಂತ ಅನ್ಕೊಂಡವಳೆ. ಇವತ್ತು ಹಾಕೊಂಡ್ ಬರ್ತಾಳೆ ನೋಡ್ಕ. ಹೊರಗ ಹೆಂಗ್ ಕಾಮಿಡಿ ಇರುತ್ತಿನ್ನ. ಜಯಿ ಜಯಿ ಜಯಿ, ನಾನು ಜಯಿ ನೋಡೆ ಲಕ್ಷ್ಮಿಲಿ. ನಾನು ಜಯಿ ನಿಂತ್ಕೊಂಡಿನಿ ನೋಡೆ. ಭಾಗ್ಯ, ನೀನು ಹೇಳಿದ್ದು ದೀಟ ಕಣೆ. ಜಯಮ್ಮ ಗಾಳಿ ಆಗ್ಬಿಟ್ಟವಳೆ ಕಣೆ. ಅವಳು ನನ್ನ ಚುಟ್ಟಿ ಹಿಡ್ಕೊಂಡಿದ್ಲು, ನಾನು ಈಗ ತಾನೇ ನೋಡಿನಿ ಅಮ್ಮ. ನಾನು ಇವ್ರು ಇನ್ನು ಮುಂದೆ ಹಿಂದೆಲ್ಲ ಸುತ್ತಾಡಿದ್ರೆ ಇವ್ರಿಗೆ ಗೊತ್ತೇ ಐತಿಲ್ಲ ನಾನು ದೇವಾಗಿನಿ. ನಾನು ಯಾರಿಗೂ ಕಾಣಿಸ್ತಿಲ್ಲ, ಸುತ್ತಾಡ್ತಿದ್ದೀನಿ. ಇಲ್ಲ ಭಾಗ್ಯ ತಿರಿಕೊಳ ಹಿಂದೆ. ಆದರೆ ಇಂಥ ಸಾವು ಬರಬಾರ್ದಿತ್ತು ತಕ್ಕ. ಈಗ ತಾನೇ ಮಗ ಮದುವೆ ಆಗೋಣ ಪಾಪ, ಫಸ್ಟ್ ನೈಟ್ ಮಾಡ್ಕೊಂಡಿಲ್ಲ ಅಂತ ಒದ್ದಾಡ್ತಿದ್ದ ಹುಡುಗ. ಇಂಥ ಟೈಮ್ಗೆ ಹಿಂಗೆ ಹೋಗ್ಬಿಟ್ರೆ ಇನ್ನೂ ಒಂದು ವರ್ಷ ಹೋಯ್ತು, ಹಂಗೆ ಇರಬೇಕಲ್ಲ. ಏನು ಮಾಡೋಕ್ಕಾಗುತ್ತೆ ಬಿಡು. ನಾನು ಗಾಳಿಯಾಗಿದ್ದೀನಿ, ನಾನು ದೇವಾಗಿದ್ದೀನಿ, ನಾನು ಇವ್ರ ಮುಂದೆ ಎಲ್ಲ ಕಾಣಿಸ್ತಿಲ್ಲ. ಭಾಗ್ಯ ಹಿಂಗೊಂದ್ಸರಿ ಜುಟ್ಟು ಹಿಡಿದು ಪಡಿಮ, ಹೆಂಗೆ ಆಡ್ತಾಳೆ ನೋಡಮ್ಮ. ಯಾರನ್ನ ಜುಟ್ಟು ಹಿಡ್ಕೊಂಡಿತ್ತು ಲಕ್ಷ್ಮಿ? ಯಾರೇ ಬಿಡಿಸೋನೆ ಬಿಡುವನ್ನೇ, ಯಾರೇ ಇಟ್ಕೊಂಡ್ರದು? ಲೇ ಭಾಗ್ಯ, ಇಲ್ಲಿ ನಿಜವಾದ ದೆವ್ವ ಇರೋದು ದೀಟ ಕಡೆ. ಜಯಮ್ಮ ದೆವ್ವಾಗಿ ಸುತ್ತಕತ್ತಾಳೆ ಕಡೆ. ನಮ್ಗಂತೂ ಉಳಗಾಲ ಇಲ್ಲ ಕಡೆ. ಯಮ್ಮ ತಾಯಿ ನೋಡೆ, ನಿನ್ ಕತ್ತೆ ಹೆಂಗೆತ್ಬಿಟ್ಟೈತೆ. ಹಿಂದೆ ಯಾರು ಇಲ್ಲ ಕಡೆ. ಯಮ್ಮ ತಾಯಿ ದೆವ್ವನ. ಲಕ್ಷ್ಮಿ ನಡಿಯ, ಇಲ್ಲಿಂದ ಹೋಗ್ಬಿಡುಮ್ಮ. ನಾನು ದೆವ್ವಾಗಿದ್ದೀನಿ, ಯಾರಿಗೂ ಕಾಣಿಸಲ್ಲ. ಈ ಜೈ ಭಾಗ್ಯಂತ ಕೂದಲು ಹೆಂಗಿರುತ್ತೆ ಬಲೆ ಚೆನ್ನಾಗಿರುತ್ತೆ. ನಾನು ದೆವ್ವಾಗಿದ್ದೀನಿ, ಯಾರಿಗೂ ಕಾಣಿಸಲ್ಲ. ನಾನು ದೆವ್ವಾಗಿದ್ದೀನಿ, ಯಾರಿಗೂ ಕಾಣಿಸಲ್ಲ. ನೋಡೆ ಜೈ ಹಿಂದೆ ಭಾಗ್ಯ, ಆ ಜೈ ನನ್ನ ದೆವ್ವಾಗಿನಿ ಅಂತೇಳಿ ಹೆಂಗ್ ಕುಡಿಯಕತ್ತಾಳೆ. ನನಗಂತೂ ಬಲೆ ಕಾಮಿಡಿ ಐತಿ. ಅವಳಿಗೆ ಇವತ್ತಿರೋದು ಮಾರಿ ಹಬ್ಬ ದೆವ್ವಾಗಿನಿ ಅಂತೇಳಿ ಎಲ್ಲೆಲ್ಲ ಐತಾಳೆ
ನಾನು ದೆವ್ವ ಆಗಿದ್ದೀನಿ. ಇವತ್ತು ಇವ್ರನ್ನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ. ದೆವ್ವ ಆಗಿದ್ರೆ ಮೇಲಕ್ಕೆ ಎಗರುತ್ತಾರಂತೆ, ನಾನೊಂದ್ಸರಿ ಎಗರುತ್ತೀನಿ. ಈ ಅಮ್ಮ ನನ್ನ ದೆವ್ವ ತಾನೇ, ಎಗರುದ್ರು ಪಿಪ್ಪಿ ಬಿದ್ದೋದ್ನೆ. ನನ್ನ ನಡ ಹೋಯ್ತು, ನನ್ನ ಸೊಂಟ ಹೋಯ್ತು. ಭಾಗ್ಯ, ಲಕ್ಷ್ಮಿ ಬಾರೆ, ನನ್ನ ನಡ ಹೋಗ್ಬಿಡ್ತು. ಎತ್ತು ಬಂದ್ರೆ ಆದ್ರೆ ಜಯಕ್ಕ ಇಂತ ಸೌಬರ್ ಬರ್ದಿತ್ತು ಬಿಡು. ಯಪ್ಪ ಇವಳಂತ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟವಳೆ ಕಣೆ ಈ ಜಯಮ್ಮ. ನಮ್ಮನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಈಕಿ. ನನ್ನ ನಿನ್ನೆ ಟಾರ್ಗೆಟ್ ಮಾಡ್ಕೊಂಡವಳೆ. ನೋಡ್ದ ನಮ್ಮ ಜುಟ್ನ ಹೆಂಗ್ ಮ್ಯಾಕಿತ್ತು ಬಿಟ್ಟಿದ್ಲು ಅಂತೇಳಿ. ಯಪ್ಪ ನಂಗಂತೂ ಬಲೆ ಭಯ ಆಗ್ತೈತೆ ಕಣೆ. ನಾನು ದೆವ್ವ ಆಗಿದ್ದೀನಲ್ಲ, ಇವ್ರಿಗೆಲ್ಲ ಕಾಣಿಸಲ್ಲ. ಅಯ್ಯೋ, ಇವ್ರನ್ನ ಕೂಗಿದ್ರೆ ಹೆಂಗೆ ಬರ್ತಾರ? ಏನೋ ಮಾಡೋದು? ನನ್ನ ನಡ ಉಳುಕ್ಬಿಟ್ಟೈತಿ. ಈಗ ಏನು ಮಾಡೋದು? ದೆವ್ವ ಅಲ್ಲ, ನಾನೇ ಎದ್ದೋಯ್ತೀನಿ ಈಗ. ಈ ಅಮ್ಮ, ನಾನು ದೆವ್ವ ಆಗಿವ್ನಿ. ನನಗೆ ಹಿಂಗೂ ನೋವು ಬರ್ತಾವಲ್ಲ. ಈ ಲಕ್ಷ್ಮೀ ಜಯನೇ ಅಂದವ್ರೆ ನಾನು ಸತ್ತೋಗಿನಿ ಅಂತೇಳಿ. ಸತ್ತೋದವರು ಮೇಕೆಲ್ಲ ಗಾಳಿ ಹಂಗೆ ಹಾರಾಡ್ತಿರ್ತಾನೆ. ನನ್ನ ಕೈಲಿ ಹಾರಾಡೋಕ್ಕೆ ಆಯ್ತಿಲ್ಲ. ಹೆಂಗೆ ಬಿದ್ದೋದೇನೋ. ಈ ಅಪ್ಪ ನಡ ಹೋಗ್ಬಿಟ್ಟೈತಲ್ಲಪ್ಪ. ಪಂಡಿತರ ಹತ್ರ ಕೊಂಬ ಅಂದರೆ ನನ್ನ ದೆವ್ವ ನನ್ನ ಗೊತ್ತಾಗಲ್ಲ, ಬಿಡಲ್ಲ, ನಾನು ಮಾಡೋಕ್ಕೂ ಆಗಲ್ಲ. ಅದೇನಂತ ಟ್ರೀಟ್ಮೆಂಟ್ ಕೊಡ್ತಾರ? ಅಯ್ಯೋ, ಫಸ್ಟ್ ಒಟ್ಟಿಗೆ ಹೋಮ. ಯಪ್ಪ ಯಮ್ಮ, ನನ್ನ ನಡ ಹೋಯ್ತು. ಬಿಲ್ಲಿನಂತೆ ಉಪನಾಡ ತಕ್ಕತೆ ತಕ್ಕತೆ, ಪ್ರಾಣದಂತೆ ನೋಟದಾಡ ತಕ್ಕತೆ ತಕ್ಕತೆ, ತಮ್ ತಮ್ ಕಣಿಯುವ ನೋಡೆ ಬಗೆಯ ಜಯ ಕತೆ ನೋಡೆ. ಕುಣಿದು ಕೊಪ್ಲಿಸ್ ಬಿಡುವ, ಡ್ಯಾನ್ಸ್ ಆಡ್ಬಿಡುವ, ನಂಗೈತೈತಿ ಕಡೆ. ಅವಳನ್ನ ಮಾತ್ರ ಇವತ್ತು ಫುಲ್ ಚೆಡಿಸ್ಬಿಟ್ಟಿವಿ. ಈ ಮುಂಡೆಯರು ನನ್ನನ್ನು ನೋಡ್ತಾವ್ರ ಇಲ್ಲ ಸುಳ್ಳು ಹೇಳ್ತಾವ್ರ? ತಿರ್ಗೊಂದ್ಸರಿ ನೋಡುವ. ನನಗೆ ನೋಡ ನೋವಾಗಿದೆ ಅನ್ನೋದಕ್ಕಿಂತ ಈ ಮುಂಡೆಯವ್ರಿಗೆ ಇವತ್ತು ಒಳ್ಳೆ ಕಾಟ ಕೊಟ್ಟಿನಿ. ದಿನ ಹಿಂಗೆ ಕಾಟ ಕೊಡ್ತೀನಿ. ನಾನು ಸತ್ತಾಗಿದ್ದೀನಿ ಅಂತ ನನಗೆ ಬೇಜಾನೇ ಇಲ್ಲ, ಬೇಜಾರು ಇಲ್ಲ. ಫಸ್ಟು ನಮ್ಮ ಮನೆಗೆ ಹಾರ್ಕೊಂಡೋಗಿ ಸ್ವೀಡಮ್ಮನ ಇವಳ್ದು ಐತಲ್ಲ ಸರಳ ಅನ್ನೋದೇ ಬರುತ್ತಾ. ನಮ್ಮ ರೋಜಂದಾರುವ ಇಲ್ಲಾಂದ್ರೆ ನಮ್ಮ ಸೌಮ್ಯಂದಾರುವೆ ಪಟ್ಟೆ ಹಾಕೊಂಬರ್ತೀನಿ. ನಾನು ದೆವ್ವ ಆಗಿದ್ದೀನಿ, ನಾನು ದೆವ್ವ ಆಗಿದ್ದೀನಿ. ನೋಡೆ ಭಾಗ್ಯ, ಎಷ್ಟು ಕಾಮಿಡಿ ಐತಿ ಈ ಜಯಮ್ಮಂದು. ಇವತ್ತೆಲ್ಲ ಕಾಮಿಡಿ ಇರೋದು, ನಾಳೆ ಕಾಮಿಡಿ ಇರೋದು. ಅಯ್ಯೋ, ಒಳ್ಳೆ ಕತೆ ಏನು. ದೆವ್ವ ಆಗಿದ್ಯಾ ಅಂತಂತಷ್ಟೇ ನಂಬ್ಕೊಂಡು ಮೇಲಾರಕ್ಕೆ ಹೋಗಿ ಕೆಳಗೆ ಜಾರಿ ಬಿದ್ದೋಗ್ಬಿಟ್ಲು ಕಣೆ. ಈ ಕಾಮಿಡಿನ ಎಲ್ಲರ ಜೊತೆ ಹೇಳ್ಕೊಂಡು ಹಾಕ್ಬಿಡ್ಬೇಕು. ಗುಂಡಕೈಯನ್ ಜೊತೆ, ಆಮ್ಯಾಗ ಆ ಪಾತಿಗನ್ ಜೊತೆ, ಪ್ರತಿಯೊಬ್ಬರ ಜೊತೆ ಹೇಳ್ಬೇಕು. ಅವರು ಬಲೆ ಖುಷಿ ಪಡ್ತಾರ. ಹೌದು ಕಣೆ, ಅವಳು ನೆಕ್ಸ್ಟ್ ನಮ್ಮ ಹತ್ರ ತಿರ್ಗಿ ಅಲ್ಲಿಗೆ ಬರೋದು. ನಾವು ಕಟ್ಟೆ ಹತ್ರ ಕೂರ್ತೀವಲ್ಲ ಅಲ್ಲಿಗೆನೆ. ಅವಾಗ ಎಲ್ಲರಿಗೂ ಹೇಳ್ಬಿಡ್ಬೇಕು, ಅವಳು ಕಾಣ್ತಿಲ್ಲ ಅನ್ನೋ ಥರ ಮಾಡ್ರಿ ಅಂತೇಳಿ. ಅವಳ ಆಟ ಇನ್ನೂ ಬಲೆ ಚೆನ್ನಾಗಿರುತ್ತೆ. ಕಣೆ, ಮನೆಗೆ ಹೋಯ್ತಾಳೆ. ಇಷ್ಟೊತ್ತಲ್ಲ ಯಾರು ಇರೋದಿಲ್ಲ ಅವ್ರ ಮನ್ಯಾಗ. ಬಾಗಿಂದು ಬಟ್ಟೆ ಹಾಕ, ಇವಳ್ದು ಸೌಮ್ಯಂದು ಬಟ್ಟೆ ಹಾಕೊಂಡ್ ಬರ್ತಾಳಂತ. ಹಾಕೊಂಡ್ ಬರ್ಲಿ ಅದ್ ಹೆಂಗ್ ಹಾಕೊಂಡ್ ಬರ್ತಾಳ? ರೋಡಲ್ಲಿ ಅವಳು ಗಂಡ ನಾಯಿ ಬಿಡ್ದಂಗ್ ಬಡದ್ ಕರ್ಕೊಂಡು ಹೋಯ್ತ. ಸುಮ್ನಿರು. ಹ್ಞೂ ಕಡೆ, ಅದು ನೆನ್ಸ್ಕೊಟ್ರೆ ನಂಗೆ ಬರ್ತಿದೆ. ನನಗೆ ಬಡಿಬೇಕು, ನಾಯಿ ಬಿಡ್ದಂಗೆ ಬಿಡಿಬೇಕು. ಅವಳಿಗೆ ಜಯಮ್ಮಂಗ ಕಿತ್ಕೊಂಡು ಬರ್ಬೇಕು. ಅವಳು ಮೈಯಾಗ ರಕ್ತ ಹಂಗೆ ಬಡಿಬೇಕು. ನಾನು ಅದಕ್ಕೋಸ್ಕರನೇ ಕಾಯ್ತೀನಿ ಕಡೆ. ಇಸ್ಕೊಂತಾಳೆ ಬಾ ನನ್ನ ದೆವ್ವ ಅಂತೇಳಿ ಮೇಕಾರಕ್ಕೂ ಕೆಳಕ್ ಬಿಡ್ಲ. ನನ್ಗೆ ಅದೇ ಬಲ್ಲೆ ಕಾಮಿಡಿ ಕಡೆ. ಹ್ಞೂ ಕಡೆ, ನಾನು ದೆವ್ವ ಆಗಿದ್ದೀನಿ ಅಂತೇಳಿ ಊರಲ್ಲೆಲ್ಲ ಇನ್ನೂ ಏನೇನು ಅದಂತ ಮಾಡ್ತಾಳೆ. ತಿರ್ಗಾ ಸಂಜೆ ಅಂತೂ ಬಂದೇ ಬರ್ತಾಳೆ. ನಾವು ಕುತ್ಕೊಂತೀವಲ್ಲ ಅಲ್ಗ, ಯಾರೂ ಮಾತಾಡ್ಸಿಲ್ಲ ಅಂದರೆ ಸಾಕಪ್ಪ. ಅಷ್ಟೊಳಗಡೆ ಸಂಜೆ ಒಳಗೆ ಯಾರೂ ಇರೋದಿಲ್ಲ ತಕೋ. ಎಲ್ಲರೂ ಹೊಲಕ್ಕೆ ಹೋಗಿರ್ತಾರೆ. ಅವಳು ಏನಾರು ಬಂದಾಗ ಹಿಂಗೆ ಕುಣ್ಕೊಂಡು ಬರಬೇಕು. ನಾವೇನು ಗೊತ್ತಿಲ್ಲ ಅನ್ನೋ ಥರ ನಿಂತ್ಕೊಬೇಕು. ಅವಳ ಗಂಡ ಬರಬೇಕು, ನಾಯಿಗೆ ಬಿಡ್ದಂಗೆ ಬರ್ದು ಕರ್ಕೊಂಡು ಹೋಯ್ತಾನೆ. ಸುಮ್ಮನಿರು. ಕಡೆ, ನನ್ಗಂತೂ ಬಲೆ ನಗು ಬರ್ತಿದೆ. ಅವಳು ಆಡಿದ ಆಟ ನೋಡಿ. ನಾನು ಕಾಣ್ತಿಲ್ಲ ಅಂತೇಳಿ ಜುಟ್ಟು ಎಳ್ದ್ಬಿಟ್ಲು. ನೋಡಿ ಮುಂಡೆ, ಜುಟ್ಟು ಎಳ್ದಿದ್ದೊಂದೇ ತಲೆ ನೋಯಕತ್ತಿರೋದಿಲ್ಲ ಅಂದ್ರೆ ಅದೇನು ನೋಯ್ತಿದ್ದಿಲ್ಲ. ಆಲಿ ತಕ. ನೋಡಿದ್ರಲ್ಲ ವೀಕ್ಷಕರೇ, ಜಯಮ್ಮನ ಸತ್ತೋಗಿದ್ಯಾ ನೀನು, ನೆನ್ನೆ ರಾತ್ರಿನೇ ಸತ್ತೋಗ್ಬಿಟ್ಟಿವಿ ಬೆಳಿಗ್ಗೆ ಅಂತೇಳಿ ನಾಟಕ ಮಾಡ್ಬಿಟ್ಟಿವಿ. ಅವಳು ಮನೆಗೆ ಹೋಗಿ ತಿರ್ಗಾ ಬಂದೇ ಬರ್ತಾಳ. ಅವಳು ನೋಡ್ತಾ ಇರಿ ಇನ್ನೂ ಏನೇನಾಗ್ಬೋದು ಅಂತೇಳಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.